ಇದು ನೋಡಿ ಆನಗೋಡಿನ ರೈಲ್ವೆ ಬ್ರಿಡ್ಜ್ ಸಿಕ್ಕಾಪಟ್ಟೆ ಕೆಸರಾಗ್ಬಿಟ್ಟಿದೆ, ನೀವು ನೋಡ್ತಿರ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ದಾವಣಗೆರೆ ಕಡೆಯ ರೈಲ್ವೆ ಕಾಮಗಾರಿಯ ವಿಡಿಯೋ ಮಾಡ್ತಿದ್ದೀನಿ. ಅದು ಎಲ್ಲಿದ್ದಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಆನಗೋಡು ಹತ್ರ ಇರುವಂತಹ ಒಂದು ಸ್ಥಳ, ನಿಮ್ಗೆ ಗೊತ್ತಿದೆ. ಇದು ಹೊಳಲ್ಕೆರೆ ಹಾಗೆ ದಾವಣಗೆರೆ ರೂಟ್. ಇದು ದಾವಣಗೆರೆ ನೋಡಿ, ಇದು ದಾವಣಗೆರೆ. ಈ ಕಡೆ ಹೋದರೆ ಹೊಳಲ್ಕೆರೆ. ಇಲ್ಲಿ ಒಂದೆರಡು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಕಾಮಗಾರಿ ಇಲ್ಲಿ ನಡೆದಿದೆ. ಇಲ್ಲಿಂದ ಈ ಕಡೆ ಹೋದರೆ ನಿಮಗೆ ತೋಳನ್ಸೆಟ್ ಟಚ್ ಆಗುತ್ತೆ. ಇನ್ನು ಕಾಮಗಾರಿ ನಡೀತಾ ಇದೆ. ಇಲ್ಲಿ ಮಳೆ ಬಂದಿರೋ ಕಾರಣ ಸಿಕ್ಕಾಪಟ್ಟೆ ಕೆಸರಿದೆ, ಅದಕ್ಕೆ ಈ ಕಡೆ ಹೋಗೋಕ್ಕಾಗ್ತಿಲ್ಲ. ನಾನು ಈ ಕಡೆ ಹೋಗ್ತಿದ್ದೀನಿ ನೋಡಿ. ಇದು ಬ್ರಿಡ್ಜ್ ಯಾವುದಂತಂದರೆ ಆನಗೋಡಿನ ಬ್ರಿಡ್ಜ್ ಇದು. ಓಕೆ, ರೈಲ್ವೆ ಬ್ರಿಡ್ಜ್ ಇದು. ಅದ್ರ ಕೆಳಗಡೆ ಇನ್ನೂ ಓಪನ್ ಮಾಡಿಲ್ಲ, ಇನ್ನೂ ಕೂಡ ಕೆಲಸ ನಡೀತಾ ಇದೆ ನೋಡಿ. ಇನ್ನೂ ಕೂಡ ಕನೆಕ್ಟಿವಿಟಿ ಮಾಡಿಲ್ಲ, ಇನ್ನೂ ಕೂಡ ತುಂಬಾ ಕೆಲಸ ಇದೆ ಇಲ್ಲಿ. ನಾವು ಆ ಕಡೆ ಹೋಗಿ ತೋರಿಸ್ತೀವಿ ಏನೆಲ್ಲ ಕಾಮಗಾರಿ ನಡೆದಿದೆ ಅಂತ ಹೇಳ್ಬಿಟ್ಟು. ಚಲೋ ಮೆಲ್ಲಕ್ಕೆ ಇಳಿಬೇಕಾ ನೋಡಿ. ಸಿಕ್ಕಾಬಟ್ಟೆ ಕೆಸರಾಗ್ಬಿಟ್ಟಿದೆ, ನೀವು ನೋಡ್ತಿರ್ಬೋದು. ಆದರೂ ರೈಲ್ವೆ ವಿಡಿಯೋ ಮಾಡ್ತಿದ್ದೆ ನೋಡಿ. ಬ್ರಿಡ್ಜ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ, ದೊಡ್ಡ ಬ್ರಿಡ್ಜು, 2 ವೇ ಬ್ರಿಡ್ಜ್ ಅದು. ಓಹೋ ನೋಡಿ, ಇಲ್ಲಿ ಲಾರಿಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ನಾಯಿಗಳು ಕಚ್ಚಾ ಮಾಡ್ತಾವೆ, ಜೋರಾಗಿ ಹೋದ ನೋಡಿ. ಇಲ್ಲೆಲ್ಲ ಕೆಲಸ ಮಾಡ್ತಾವ್ರೆ, ಮೀನುಗಳು ಮಾರ್ತಾವ್ರೆ. ಕೆಸರು ಸಿಕ್ಕಾಬಟ್ಟೆ ಇದೆ, ಮೆಲ್ಲಕ್ಕೆ ಹೋಗಪ್ಪ ನೋಡಿ. ಕೆಸರು ಎಷ್ಟೊಂದಿದೆ, ಯಾಕಂದರೆ ಮಳೆ ಬಂದಿದೆಯಲ್ಲ, ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಕೆಸರಿದೆ. ಎಲ್ಲರೂ ಬಿದ್ದಿರೋದು ಗೋವಿಂದ. ನಡಿ ಹೋಗೋಣ, ಆ ಕಡೆಯಿಂದ ಹೋಗೋಣ ನೋಡಿ. ಅಲ್ಲಿ JCB ಕೆಲಸ ಮಾಡ್ತಿದೆ. ಅಲ್ಲಿ ಸೈಡಿಗೆ ಏನೋ ಮಣ್ಣು ತೆಗೀತಿದೆ ಆ ಕಡೆಗೆ. ಮೇ ಬಿ ಏನಾದರೂ ಚರಂಡಿಗೆ ಹೋಗೋಕೆ ನನಗೆ ಗೊತ್ತಿಲ್ಲ. ವಾಲ್ ಕಟ್ಟಕ್ಕಿರ್ಬೇಕಲ್ಲಿ. ಹೌದು, ವಾಲ್ ಕಟ್ತಿದೆ, ಅದಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದೆ JCB. ನೀವು ಅಲ್ಲಿ ನೋಡ್ಬೋದು, ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದಾರೆ. ಕಬ್ಬಣಗಳನ್ನ ಕಟ್ತಿದ್ದಾರೆ, ರಾಡ್ಗಳನ್ನೆಲ್ಲ ಇರಿಸಿ. ಇಲ್ಲಿ ಕೆಲಸ ನಡೀತಿದೆ ಗುರು. ಅಲ್ಲಿ ಕೂಡ ನೋಡಿ, ನೀವು ನೋಡ್ಬೋದು. ಆ ಕಡೆನೂ ಕೂಡ ಕೆಲಸ ನಡೀತಿದೆ. ಆ ಕಡೆ ಹೋದರೆ ನೀವು ನೋಡಿ, ತೋಳಣ್ಸೆ. ಇಲ್ಲಿಂದ ತೋಳಣ್ಸೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 20 ಅಲ್ಲ, ಒಂದು 15 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನೋಡಿ. ಕೆಲಸ ನಡೀತಿದೆ ಅಲ್ಲಿ ಕೂಡ JCB. ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕೆಸರಿದೆ, ಅದಕ್ಕೋಸ್ಕರ ಹೋಗಲಿಲ್ಲ ನಾವು. ಇವಾಗ ಈ ಕಡೆ ಹೋಗ್ತಿದ್ದೀವಿ, ಬನ್ನಿ ನೋಡೋಣ ಈ ಕಡೆ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ. ನಾನಿವಾಗ ಆನಗೋಡು ಹತ್ರ ಇರುವಂತಹ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊತ ಹೋಗ್ತಾ ಇದ್ದೀನಿ. ಇದು ದಾವಣಗೆರೆ ಹತ್ರ ಆಗುತ್ತೆ, ಮತ್ತು ಹಾಗೆ ತೋಳಣ್ಸೆಗೆ ಹತ್ರ ಆಗುತ್ತೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ತೋಳಣ್ಸೆಗೆ, ಈ ಒಂದು ರೂಟಲ್ಲಿ ನೋಡಿ. ಎಲ್ಲದೂ ಕೂಡ ಆಲ್ಮೋಸ್ಟ್ ಆಗಿ ಎಲ್ಲದೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ನು ಅಂದರೆ ಫಿನಿಶ್ ಆಗಿ ಬಂದಿದೆ ಇಲ್ಲಿ. ಯಾಕಂದರೆ ಇನ್ನು ಜಲ್ಲಿ ಹಾಕಿ ಅದ್ರ ಮೇಲೆ ಹಳಿ ಹಾಕಿಬಿಟ್ರೆ ಮುಗೀತು, ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇನ್ನೂ ಸಾಕಷ್ಟು ಕೆಲಸ ಇದೆ ನೋಡಿ. ಇಲ್ಲಿ ನೋಡ್ಬೋದು, ಅದೇನಿದೆ ಅದು ರೈಲ್ವೆ ಸ್ಟೇಷನ್ನು. ಆ ಕಡೆ ಇದೆ ನೋಡಿ. ನಾನು ಹೆಂಗೆ ತೋರಿಸ್ಬೇಕು, ಆ ಕಡೆ ಇದೆ ನೋಡಿ ರೈಲ್ವೆ ಸ್ಟೇಷನ್ನು. ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ನೋಡಿ. ಸ್ನೇಹಿತರೆ, ನಾನು ವಿಡಿಯೋ ಹಾಕಿದ್ದೆ ರೈಲ್ವೆ ವಿಡಿಯೋ. ಆ ರೈಲ್ವೆ ವಿಡಿಯೋನ ಸುಮಾರು 100% ಜನಗಳು ನೋಡಿದ್ದಾರೆ. ಅದರಲ್ಲಿ 91% ಜನಗಳು ಸಬ್ಸ್ಕ್ರೈಬ್ ಆಗದೇ ನೋಡಿದ್ದಾರೆ. ಅಂದರೆ ನನ್ನ ಚಾನಲ್ನ ಯಾವುದೇ ಥರ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ನೋಡಿದ್ದಾರೆ. ಇನ್ನು 9% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದವರು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ನೋಡಿದ್ದಾರೆ. ಅಂದರೆ ಕೇವಲ 9% ಅಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದು ಇದರಲ್ಲಿ ನೀವು ನೋಡಿದಂತಹ ಜನಗಳು. ಇನ್ನು 91 ಜನ ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದರ ಬೆಂಬಲ ಸಿಗುತ್ತೆ. ಓಕೆ, ನನ್ನ ಚಾನಲ್ ರೇಟಿಂಗ್ ಚೆನ್ನಾಗಿರುತ್ತೆ. ನಾನು ಬೇರೆ ವಿಡಿಯೋ ಮಾಡಲಿಕ್ಕೂ ಕೂಡ ನನಗೆ ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಲ್ಲಿ ತೋಟಗಳು, ಹಾಗೆ ನೋಡಿ ಲೇಬರ್ಸ್ ಕೆಲಸ ಮಾಡ್ತಾರಲ್ವ, ಅವ್ರಿಗೆಲ್ಲ ಇಲ್ಲಿ ಶೆಡ್ಗಳನ್ನ ಕಟ್ಟಿಕೊಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲೇ ವಾಸಿಸ್ಬೇಕು ಅವರು. ಹೊರ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಈ ಥರ ಎಲ್ಲ ವಾಸಿಸ್ತಾರೆ. ಈ ಮಳೆಗಾಲ ತುಂಬಾ ಕಷ್ಟವಾಗಿರುತ್ತೆ ಈ ಮಳೆಗಾಲ. ಆದರೂ ಕೂಡ ಅವರ ಜೀವನ ನಡೆಸೋಕ್ಕೆ ಎಲ್ಲಾದರೂ ಹೋಗಿ ಕೆಲಸ ಮಾಡಲೇಬೇಕಲ್ವ. ಅಲೆಮಾರಿ ಜೀವನ ಅವ್ರದ್ದು, ತುಂಬಾ ಕಷ್ಟ ಗುರು, ಅಲೆಮಾರಿ ಜೀವನ. ಹಾಗೆ ಮಾತಾಡ್ಕೊಂತ ನಾವು ನೋಡಿ
ಇದೇ ಆನಗೋಡಿನ ರೈಲ್ವೆ ನಿಲ್ದಾಣ ನೋಡಿ. ತುಂಬ ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿ ಬಿಗಿ ಬಂದೋಬಸ್ತಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ನೋಡೋಕ್ಕೂ ಕೂಡ ದೊಡ್ಡದಾಗಿ ಕಾಣಿಸ್ತಿದೆ. ಇದು ಕಂಪ್ಲೀಟ್ ಆದಾಗ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಚೆನ್ನಾಗಿರುತ್ತೆ. ರೈಲ್ವೇದಂತಂದರೆ ಇವಾಗ ಸ್ಟೇಷನ್ಗಳು ಎಲ್ಲದೂ ಕೂಡ ಮಾಡರ್ನಾಗೇ ಇರ್ತವೆ, ಎಲ್ಲದೂ ಕೂಡ ಫೆಸಿಲಿಟಿ. ಇಲ್ಲಿ ನೋಡಿ, ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ಫಸ್ಟು ಇದೆ. ಈ ಒಂದು ಟ್ರ್ಯಾಕ್ ಏನಿದೆ ಏನು ಫಸ್ಟ್ ಪ್ಲಾಟ್ಫಾರ್ಮ್ ಅನಿಸುತ್ತೆ. ಇದು ಫಸ್ಟ್ ಪ್ಲಾಟ್ಫಾರ್ಮ್, ಯಾಕಂದರೆ ರೈಲ್ವೆ ಸ್ಟೇಷನ್ ಈ ಕಡೆ ಇದೆಯಲ್ಲ, ಅದಕ್ಕೆ ಇದು ಫಸ್ಟು ಪ್ಲಾಟ್ಫಾರ್ಮ್. ಓಕೆ, ಇಲ್ಲಿ ಟ್ರ್ಯಾಕ್ ಹಾಕ್ತಾರೆ. ಇಲ್ಲಿ ಹಳಿ ಇಲ್ಲೇ ಬರೋದು ಟ್ರೈನು. ಮತ್ತು ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ನಡುವೆ ಒಂದು ಬರುತ್ತೆ. ಮತ್ತು ಆ ಕಡೆಗೆ ಎರಡನೇ ಪ್ಲಾಟ್ಫಾರ್ಮ್, ಆ ಕಡೆ ಒಂದು ಬರುತ್ತೆ. ಇನ್ನು ತುಂಬಾ ಕೆಲಸ ಇದೆ. ಮೇ ಬಿ ಇದು ಎರಡೇ ಅನಿಸುತ್ತೆ. ನೋಡೋಣ ಏನೇನಾಗುತ್ತಂತ. ಇನ್ನು ಕಾಮಗಾರಿ ತುಂಬಾ ಇದೆ. ಇದು ರೈಲ್ವೆ ಸ್ಟೇಷನ್ನು ಆನಗೋಡಿಂದು. ಹಾಗೆ ಇಲ್ಲಿ ಬ್ರಿಡ್ಜ್ ಕಟ್ತವ್ರೆ ನೋಡಿ. ಸ್ಟೀಲ್ ಬ್ರಿಡ್ಜ್ ಕಟ್ತವ್ರೆ. ಜನಗಳು ಆ ಕಡೆಯಿಂದ ಈ ಕಡೆ ಆ ಕಡೆ ಓಡಾಡಲಿಕ್ಕೆ. ಹಾಗೆ ಇಲ್ಲಿ ಕೆಲಸನೂ ಕೂಡ ನಡೆದಿದೆ ನೋಡಿ. ಅಲ್ಲಿ ನೀವು ಹೇಳ್ತಿದ್ರಲ್ಲ, ಇದು ಗ್ರಿಡ್ ಅಲ್ವಾ, ಗ್ರಿಡ್ ಹಾಕ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಮಿಷಿನ್ ತೊಗೊಂಡು ನೋಡಿ ಬ್ರಿಡ್ಜಿನ ಕೆಲಸ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೂಡ ನಡೀತಾ ಇದೆ, ಕೆಲಸ ಮಾಡ್ತವ್ರೆ. ಇಲ್ಲಿ ಟಿಪ್ಪರ್ ಲಾರಿಗಳು ಹೋಗ್ತಾ ಇದಾವೆ ನೋಡಿ. ಮೆಲ್ಲಕ್ಕಪ್ಪ. ನಾನಿವಾಗ ದಾರಿಗೆ ಬಂದೆ. ಇದು ಮೇನ್ ಸೆಂಟ್ರ್ ಆಫ್ ದಿ ಟ್ರ್ಯಾಕ್. ನೋಡಿ, ಆನಗೋಡಿನ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಇನ್ನೂ ಕೂಡ ಇದ್ರ ಮೇಲೆ ಹಳಿನ ಕುಂದ್ರಿಸಿಲ್ಲ, ಇನ್ನು ಯಾವುದೇ ಥರ ಜಲ್ಲೆ ಏನೂ ಹಾಕಿಲ್ಲ. ಯಾಕಂದರೆ ಇಲ್ಲಿ ಇನ್ನೂ ಕಾಮಗಾರಿ ತುಂಬಾ ಪೆಂಡಿಂಗ್ ಇದೆ. ಸೈಡೆಲ್ಲ ವಾಲ್ ಕಟ್ಟಿದ್ದಾರೆ, ಇನ್ನೇನು ಜಲ್ಲಿ ಹಾಕಿ ಅದ್ರ ಮೇಲೆ ಟ್ರ್ಯಾಕನ್ನು ಹಾಕ್ಬೇಕಷ್ಟೇ. ಇಲ್ಲಿ ತುಂಬಾ ಕೆಸರಿದೆ ಗುರು, ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಫ್ರೆಂಡು ಬೈಕ್ ತೊಗೊಂಡು ಮುಂದೆ ಹೋಗಿದ್ದಾನೆ, ಇಬ್ಬಿಬ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ. ಕೆಸರಿದ್ದರೂ ಕೂಡ ನಾನು ಈ ಕಡೆ ಬಂದಿದ್ದೀನಲ್ವ, ಮತ್ತು ಈ ಕಡೆ ಕಾಮಗಾರಿ ಏನೇನು ನಡೆದಿದೆ ಅಂತ ಎಲ್ಲರಿಗೂ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಬಂದಿದ್ದೀನಿ ನೋಡಿ. ದಾವಣಗೆರೆ ಆಲ್ಮೋಸ್ಟ್ 90% ಅಲ್ಲ, ಒಂದು 75 to 80% ಎಲ್ಲ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಮುಂದೆ ಹೋಗ್ತಾ ತೋರಿಸ್ತೀನಿ ಏನೇನಾಗಿದೆ ಅಂತ, ಬನ್ನಿ ನೋಡೋಣ. ಅಡಿ ಮಳೆ ಬಂದು ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಸೈಡಲ್ಲಿ. ನೀರು ಉಪಯೋಗ ಆಗ್ತಾವ ಅವ್ರಿಗೆ ಗೊತ್ತಿಲ್ಲ. ನಾನಿಲ್ಲಿ ಮೇಲೆ ಬಂದೆ. ನೋಡಿ ಕೆಸರು ಹೆಂಗಿದೆ ನೋಡಿ, ಕೆಸರು ಸಿಕ್ಕಾಬಟ್ಟೆ ಕೆಸರು ಗುರು. ಕೆಸರಲ್ಲಿ ನಮ್ಮ ಫ್ರೆಂಡ್ ಬೈಕ್ ತಗೊಂಡು ಹೋಗಿದ್ದಾನೆ ಒಬ್ಬನೇ ಅಲ್ಲಿವರೆಗೂ. ಮುಂದೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಇದು ಇನ್ನೂ ತುಂಬಾ ಕೆಲಸ ಇದೆ ಇದೆಲ್ಲ ಕೂಡ. ಇದು ಲೆವೆಲಿಂಗ್ ಮಾಡಬೇಕು, ಎಲ್ಲದೂ ಕೂಡ ಮಣ್ಣು ಎಲ್ಲ ಹಾಕ್ಬಿಟ್ಟು ಗಟ್ಟಿ ಮಾಡಬೇಕು. ಅದ್ರ ಮೇಲೆ ಜಲ್ಲಿ ಹಾಕಬೇಕು. ಜಲ್ಲಿ ಆದಮೇಲೆ ಮತ್ತೆ ಏನು ಮಾಡ್ತಾರಂತ ಹೇಳಿ, ಜಲ್ಲಿ ಹಾಕಿದ ಮೇಲೆ ಯಾವ ಥರ ಹಾಕ್ತಾರೆ, ಅದನ್ನು ಕ್ವಾಲಿಟಿ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ. ವಿತ್ತು ನೀವು ನಮ್ಮ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಹಾಕಿ ಆ ಒಂದು ಆನ್ಸರ್ನ ಮೆನ್ಷನ್ ಮಾಡಿ ಗೊತ್ತಿರೋರು ದಯವಿಟ್ಟು. ನೋಡಿ ಸೈಡಲ್ಲಿ ನೋಡ್ಬೋದು, ಈ ಕಡೆಗೆ ನಮ್ಮ ಬಲಗಡೆಗೆ ಜಲ್ಲಿ, ಎಷ್ಟೊಂದು ಜಲ್ಲಿ ರಾಶಿಗಟ್ಟಲೆ ಹಾಕ್ಬಿಟ್ಟಿದ್ದಾರೆ. ರಾಶಿ ಜಲ್ಲಿ ಇದೆ. ಇದು ಗುಡ್ಡೆ ಹಾಕ್ಬಿಟ್ಟವ್ರೆ. ಯಾಕಂದರೆ ರೈಲ್ವೆಗೆ ಸಿಕ್ಕಾಪಟ್ಟೆ ಜಲ್ಲಿ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಒಂದು ಕ್ರಷರ್ ಕೂಡ ಮಾಡಿದ್ದಾರೆ. ಓಕೆ, ಅಲ್ಲಲ್ಲಿ ಕ್ರಷರ್ಸ್ ಕೂಡ ಮಾಡಿದ್ದಾರೆ. ಯಪ್ಪ, ಕೆಸರೆಲ್ಲ ಸಿಕ್ಕಾಪಟ್ಟೆ ಇದೆ ಗುರು. ನನ್ನ ಬಂಡೆ ಮೇಲೆ ಬಂದರೂ ಕೂಡ ಕೆಸರಿದೆ. ಆದರೂ ನೋ ಪ್ರಾಬ್ಲಮ್, ನಿಮಗೆಲ್ಲ ತೋರಿಸ್ಬೇಕಲ್ವ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಲ್ವ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಶೇರ್ ಮಾಡಿ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಗೊತ್ತಾಗಲಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪ್ರತಿ ಹಳ್ಳಿ ಜನಗಳಿಗೂ ಕೂಡ ಈ ಒಂದು ಕಾಮಗಾರಿಯ ಒಂದು ಮಾಹಿತಿ ತಿಳಿಲಿ. ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ಎಲ್ಲದೂ ಕೂಡ ಲೈವ್ ಆಗಿ ವಿಡಿಯೋ ಮಾಡಿಬಿಟ್ಟು. ನೋಡಿ, ಇಲ್ಲೆಲ್ಲ ಮಣ್ಣಿದೆ, ಇನ್ನೂ ಕೂಡ ಸಾಕಷ್ಟು ಕೆಲಸ ಇದೆ ಇಲ್ಲಿ ಆಗಬೇಕಾಗಿರೋದು. ನೀವು ನೋಡ್ಬೋದು ಸಿಂಗಲ್ ಟ್ರ್ಯಾಕು. ಇದು ಸಿಂಗಲ್ ಟ್ರ್ಯಾಕ್, ಆ್ಯಕ್ಚುಲಿ ಡಬಲ್ ಟ್ರ್ಯಾಕ್ ಅಲ್ಲ, ಇದು ಸಿಂಗಲ್ ಟ್ರ್ಯಾಕು ಎಲ್ಲ ಬಂದಿರೋದು. ಮುಂದಿನ ದಿನಗಳಲ್ಲಿ ಏನೋ ಡಬ್ಲಿಂಗ್ ಮಾಡ್ತಿರೋಂಥ ಮಾಹಿತಿ ಇದೆ, ಬಟ್ ಅದು ಯಾವಾಗಂತ ಗೊತ್ತಿಲ್ಲ. ಬಟ್ ಸಿಂಗಲ್ ಆದರೆ ಸಾಕು, ಯಾವುದೋ ಒಂದು ಆದರೆ ಸಾಕು. ಮುಂದಿನ ಫ್ಯೂಚರಲ್ಲಿ ಮಾಡಲಿ ಎಲ್ಲದೂ ಕೂಡ. ಓಕೆ, ಮಾತಾಡ್ತಾ
ನಾನು ಸುಮಾರು 1 ಕಿಲೋಮೀಟ್ರ್ ಬಂದುಬಿಟ್ಟೆ ಈ ಕಡೆಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಲಾರಿ JCBನ ತಗೊಂಡು ಹೋಗ್ತಾ ಇದೆ ನೋಡಿ, ಮೆಲ್ಲಕ್ಕೆ ಹೋಗ್ತಾ ಇದೆ. ಕೆಲಸ ಮಾಡಿ ಎಲ್ಲ ನೋಡಿ, ಇಲ್ಲಿ ಕೆಸರು ನೋಡಿ ಹೆಂಗಾಗ್ಬಿಟ್ಟಿದೆ ಆ ವೀಲ್ಸ್ಗೆ ಚೈನಿಗೆಲ್ಲ. ಹೌದು, ಈ JCB ನೋಡ್ರಿ ಏನು ಅನ್ಸ್ತದೆ ಹೇಳಿ ನಿಮಗೆ? ಚೇಳಿರಲ್ವಾ? ಚೇಳು ಹಿಂಗೆ ಮಲ್ಕೊಂಡಿರುತ್ತೆ, ಆ ಥರ ಕಾಣುತ್ತೆ ನೋಡಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ಮಾತಾಡ್ತಾ. ಇಲ್ಲಿ ಹೊಲಗಳಿದ್ದಾವೆ ಸುತ್ತಮುತ್ತಲು. ಇಲ್ಲಿ ರಾಶಿಯಾಗಿ ಬಿದ್ದಿರ್ತಕ್ಕಂಥ ಜಲ್ಲಿ ಇದೆ, ಆ ಕಡೆನೂ ಕೂಡ ಜಲ್ಲಿ ಇದೆ. ಈ ಕಡೆ ಹೊಲಗಳೇ ಇದ್ದಾವೆ, ಎಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ. ಅಲ್ಲಿ ನೋಡಿ ನಿಮಗೆ ಇಂದಿರಾ ಪ್ರಿಯದರ್ಶಿನಿ ಒಂದು ಕಿರು ಮೃಗಾಲಯ ಕಾಣಿಸುತ್ತೆ, ಉದ್ಯಾನವನ ಕಾಣಿಸುತ್ತೆ. ನಾವು ಆ ಕಡೆನೇ ಹೋಗ್ತಿರೋದು. ಬನ್ನಿ ಹೋಗೋಣ ಇವಾಗ.